ಎಲ್ಲರಿಗೂ ನಮಸ್ಕಾರ. ಇವತ್ತು ನಿನ್ನೆ ಕಥೆಯನ್ನು ಮತ್ತೆ ನಾನು ಮುಂದುವರಿಸ್ತಾ ಇದ್ದೇನೆ. ಈ ಆಗ್ರಾದ ಹುಡುಗ ದೇವಕಿ ನಂದನ್ ಈತ ಏನು ಮಾಡಕತ್ತಾನಂತಂದ್ರೆ ಅತ್ಯಂತ ಕಡು ಬಡತನದಲ್ಲಿ ಈ ಚಪ್ಪಲಿ ಹೊಲಿಯುವಂಥ ತಯಾರು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಮುಂದೆ ಏನಾಯ್ತು ಅಂತಂತಂದ್ರೆ ಈ ಶೂಗಳ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅವ ಏನು ಮಾಡ್ದ ಅಂತಂದ್ರೆ ಈ ಬಾಟಾ ಶೂ ಕಂಪನಿಗೆ ಈ ಶೂಗಳನ್ನು ಮಾಡಿ ಕಳಿಸ್ತಾ ಇದ್ದ, ಮಾರಾಟ ಮಾಡ್ತಾ ಇದ್ದ. ಹೀಗಾಗಿ ಏನಾಯ್ತು ಅಂತಂದ್ರೆ ಮುಂದೆ ಆತ ಬಹಳ ಪ್ರಸಿದ್ಧಿಯನ್ನು ಪಡೆದ. ಆತನ ಶೂಗಳಿಗಾಗಿ ಬಹಳ ಬೇಡಿಕೆಗಳು ಬರಾಕತ್ತು. ಅನೇಕ ಪ್ರಸಿದ್ಧ ಕಂಪನಿಯವರು ಆತನ ಶೂಗಳಿಗಾಗಿ ಹಾತೊರೆಯಕತ್ತರು. ಆ ಹೊತ್ತಿನೊಳಗೆ ಏನಾಯ್ತು ಅಂತಂದ್ರೆ ಈ ಚೈನಾದ ಪಾದರಕ್ಷೆಗಳು ಶೂಗಳಿದ್ದು ಮಾರುಕಟ್ಟೆಯನ್ನು ಪ್ರವೇಶ ಮಾಡಿದವು. ಅವುಗಳ ಒಂದು ಗುಣಮಟ್ಟ ಸರಿ ಇರೋದಿಲ್ಲ, ಚೈನಾ ವಸ್ತುಗಳದ್ದು. ಈತ ಒಳ್ಳೆ ಗುಣಮಟ್ಟದ ಶೂಗಳನ್ನು ತಯಾರು ಮಾಡ್ತಿದ್ದ. ಅದರಲ್ಲಿ ಉಪಯೋಗಿಸುವಂಥ ಎಲ್ಲ ಕಚ್ಚಾ ವಸ್ತುಗಳು ಉತ್ಕೃಷ್ಟ ಕ್ವಾಲಿಟಿಯ ಕಚ್ಚಾ ವಸ್ತುಗಳನ್ನೇ ಉಪಯೋಗ ಮಾಡಿ ತಯಾರು ಮಾಡ್ತಿದ್ದ. ಅಂಥದ್ರೊಳಗೆ ಈ ಚೈನಾದ ಶೂಗಳು ಮಾರುಕಟ್ಟೆಯನ್ನು ಪ್ರವೇಶ ಮಾಡಿದ ಕೂಡಲೇ ಜನ ಏನು ಮಾಡಾಕತ್ತರು ಅಂದ್ರೆ ಕಡಿಮೆ ಬೆಲೆ ಇರ್ತಾವೆ. ಚೈನಾದ ಈ ಒಂದು ವಸ್ತುಗಳ ಬೆಲೆ ಭಾಳ ಕಡಿಮೆ ಇರ್ತೈತಿ, ಅದೇ ರೀತಿ ಗುಣಮಟ್ಟ ಕೂಡ ಕಡಿಮೆನೇ ಇರ್ತೈತೆ ಅದ್ರದ್ದು. ಆ ಶೂಗಳನ್ನು ಜನರೆಲ್ಲ ಕೊಳ್ಳಾಕತ್ರು. ಅಲ್ಲದೆ ಏನಾಗಕತ್ತು ಅಂತಂದ್ರೆ ಎಷ್ಟೋ ಜನ ಶೂ ತಯಾರಕರು ಇವನ ವಿನ್ಯಾಸವನ್ನು ಕಾಪಿ ಮಾಡಕತ್ತರು, ಡೂಪ್ಲಿಕೇಟ್ ಚಪ್ಪಲಿಗಳನ್ನು ತಯಾರು ಮಾಡಕತ್ತರು. ಹೀಗಾಗಿ ಅತ್ಯಂತ ಉತ್ತುಂಗದಲ್ಲಿರುವಂಥ ಈತನ ವ್ಯಾಪಾರ ಏನಾಗ್ತಾನೆ ನಷ್ಟ ಆಗಾಕತ್ತದು. ಆವಾಗ ಅವ ಯೋಚನೆ ಮಾಡ್ದ, ಇನ್ನು ನಾ ಬೇರೆ ಏನಾದರೂ ಒಂದು ಉದ್ಯಮವನ್ನು ನಾ ಪ್ರಾರಂಭ ಮಾಡಬೇಕು ಅಂತಂದು ಹೇಳಿ, ಈ ಉದ್ಯಮವನ್ನು ಬಿಡಬೇಕು, ಬೇರೆ ಏನಾದರೂ ಪ್ರಾರಂಭ ಮಾಡಬೇಕು ಅಂತಂದು ಹೇಳಿ ಆತ ವಿಚಾರ ಮಾಡ್ದ, ಯೋಚನೆಯನ್ನು ಮಾಡ್ದ. ಅವಾಗ ಏನಾಯ್ತು ಅಂತಂತಂದ್ರೆ ಈ ತಾಜ್ ಮಹಲದ ಎದುರುಗಡೆ ಗೋಬರ್ ಚೌಕಿ ಇತ್ತು ಅಂತಂದು ಹೇಳಿ ನಾ ಹಿಂದೆ ಹೇಳಿದ್ನಲ್ಲ ಹಿಂದಿನ ಕಥೆಯೊಳಗೆ, ಆ ಗೋಬರ್ ಚೌಕಿಯೊಳಗೆ ಒಂದು ದೊಡ್ಡ ಸ್ಟಾರ್ ಹೋಟೆಲನ್ನು ಕಟ್ಟಿಸಬೇಕು ಅಂತಂದು ಹೇಳಿ ಅನ್ನುವಂಥ ಒಂದು ಯೋಚನೆ ಬಂತು ಅವಾಗ. ಯಾಕಂದರೆ ಈ ಶೂ ವ್ಯಾಪಾರದಿಂದ ಸಾಕಷ್ಟು ದುಡ್ಡು ಸಂಗ್ರಹ ಆಗಿತ್ತು ಅವನ ಕಡೆ, ಸಾಕಷ್ಟು ಗಳಿಸಿದ್ದ. ಆದ್ದರಿಂದ ಆ ಗೋಬರ್ ಚೌಕಿಯೊಳಗೆ ಒಂದು 5 ಸ್ಟಾರ್ ಹೋಟೆಲನ್ನು ನಾ ಕಟ್ಟಿಸ್ಬೇಕು ಅಂತಂದು ಹೇಳಿ ಏನು ಮಾಡ್ದ ಅಂದ್ರೆ ತೀರ್ಮಾನವನ್ನು ತಗೊಂಡ. ಅಲ್ಲಿ ಏನು ಮಾಡ್ದ ಅಂದ್ರೆ ಆ ಎಲ್ಲ ಹಣವನ್ನು ಆ ಸ್ಟಾರ್ ಹೋಟೆಲ್ಗೆ ಬಂಡವಾಳ ಹಾಕಿ ಒಂದು ದೊಡ್ಡ ಸ್ಟಾರ್ ಹೋಟೆಲನ್ನು ಕಟ್ಟಿಸಿದ. ಅದು ಈ ತಾಜ್ ಮಹಲಿನಿಂದ ಒಂದು ಕೂಗಳತೆಯ ದೂರದೊಳಗೈತಿ, ಸಮೀಪ ಐತಿ. ಹೀಗಾಗಿ ಈತನ ಹೋಟೆಲ್ಗೆ ದೇಶ ವಿದೇಶಗಳಿಂದ ಏನಂತಂದ್ರೆ ಗ್ರಾಹಕರೆಲ್ಲ ಬರಾಕತ್ತಾರೆ. ಒಂದು ರೂಮು ಇವನು ಖಾಲಿ ಇರ್ತಿರ್ಲಿಲ್ಲ. ಯಾಕಂತಂದ್ರೆ ಆ ಹೋಟೆಲ್ನೊಳಗೆ ಟೆರೆಸ್ ಮೇಲೆ ನಿಂತರ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವೇಳೆಗೆ ತಾಜ್ ಮಹಲ್ ಇದ್ದದ್ದು ಕೆಂಪು ವರ್ಣದಿಂದ ಪ್ರತಿಫಲಿಸ್ತಾ ಇತ್ತು. ಬೆಳದಿಂಗಳಿನ ರಾತ್ರಿಯೊಳಗೆ ಒಳ್ಳೆ ಬಿಳುಪಿನಿಂದ ಏನಂತಂದ್ರೆ ಅತಿ ಸುಂದರವಾಗಿ ಕಾಣ್ತಾ ಇತ್ತು. ಹೀಗಾಗಿ ಈತನ ಹೋಟೆಲಿನೊಳಗೆ ಒಂದು ರೂಮು ಖಾಲಿ ಇರ್ತಿದ್ದಿಲ್ಲ. ಎಲ್ಲ ದೇಶ ವಿದೇಶಗಳ ಗಣ್ಯರೆಲ್ಲರೂ ಅಡ್ವಾನ್ಸ್ ಆಗಿ ಏನಂತಂದ್ರೆ ಅಲ್ಲಿ ರೂಮುಗಳನ್ನು ಬುಕ್ ಮಾಡಿಸ್ತಾ ಇದ್ರು. ಹೀಗಾಗಿ ಹಿಂದೆ ಕೇವಲ 2 ರೂಪಾಯಿಗಳಿಗೆ ಶೂ ಅಂಗಡಿಯಲ್ಲಿ ದುಡಿತಾ ಇರುವಂಥ ದೇವಕಿ ನಂದನ್ ದಿನಕ್ಕೆ ಲಕ್ಷಗಟ್ಟಲೆ ಏನಂತಂದ್ರೆ ಆ ರೂಮುಗಳ ಬಾಡಿಗೆಯನ್ನು ತಗೊಳ್ಳುವಂಥ ಸ್ಥಿತಿಗೆ ಬಂದ. ಆ ನಂತರ ಈ ಒಂದು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನಲ್ಲ ಈ ಹೋಟೆಲ್ ಉದ್ಯಮದ್ದು, ಆತ ಹೋಟೆಲ್ ಏನಂತಾರೆ ತುಂಬ ಪ್ರಸಿದ್ಧಿಯನ್ನು ಪಡೀತು. ಗ್ರಾಹಕರು ಸಾಕಷ್ಟು ಪ್ರಮಾಣದೊಳಗೆ ಆತನಿಗೆ ಹೆಚ್ಚಿಗೆ ಆದರು. ಆತ ತನ್ನ ಜೀವನವನ್ನು ಮರೆತಿರಲಿಲ್ಲ. ನನಗೆ ಶಾಲೆ ಕಲಿಬೇಕು ಅಂತಂದರೆ ಸಾಧ್ಯ ಆಗಲಿಲ್ಲ ಅಂತಂದು ಹೇಳಿ ಆತ ಏನು ಮಾಡ್ದ ಅಂತಂತಂದ್ರೆ ಶಾಲೆಯನ್ನು ಕಟ್ಟಿಸ್ದ. ಸಾಕಷ್ಟು ದುಡ್ಡು ಬರ್ತಾ ಇತ್ತು. ಆನಂತರ ಅಲ್ಲಿರುವಂಥ ಬಡ ಮಕ್ಕಳಿಗಾಗಿ ಉಚಿತ ಶಿಕ್ಷಣ, ಉಚಿತ ಭೋಜನ
ಅಲ್ಲದೆ ಅವರಿಗಾಗಿ ಉಚಿತವಾಗಿ ಕರಕುಶಲ ವಸ್ತುಗಳನ್ನು ತಯಾರು ಮಾಡುವಂತಹ ಕಾರ್ಯಾಗಾರವನ್ನು ಏನಂತಂದ್ರೆ ಆತ ಪ್ರಾರಂಭ ಮಾಡಿಸ್ದ ಅಲ್ಲೇ ಶಾಲೆಯಲ್ಲಿ. ಅಂದರೆ ಮಕ್ಕಳು ಮುಂದೆ ಅವುಗಳನ್ನು ಕಲಿತು ಅದರಿಂದ ಏನಾದರೂ ಒಂದು ಸ್ವಂತ ಉದ್ಯೋಗವನ್ನು ಮಾಡಲಿ ಅನ್ನುವಂಥದ್ದು ಅವನ ಅಭಿಪ್ರಾಯ ಆಗಿತ್ತು. ಈ ರೀತಿ ಈ ದೇವಕಿ ನಂದನ ಅತ್ಯಂತ ಕಡುಬಡತನದಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ ಇವತ್ತು ಏನು 400-500 ಕೋಟಿ ರೂಪಾಯಿಯ ವ್ಯವಹಾರವನ್ನು ಆತ ನಡೆಸ್ತಾ ಇದ್ದಾನೆ ಹೋಟೆಲ್ ಉದ್ಯಮದಲ್ಲಿ. ಆ ಹೋಟೆಲ್ನಲ್ಲಿ ಕೋಟಿಗಟ್ಟಲೆ ಆತ ಗಳಿಸ್ತಾ ಇದ್ದಾನೆ. ಇವನ ಈ ಜೀವನ ಎಲ್ಲರಿಗೂ ಮಾದರಿ ಆಗಲಿ ಅಂತ ಹೇಳ್ತಾ ಇವನಿಗೆ ಆಲ್ ದಿ ಬೆಸ್ಟ್ ಅಂತಂದು ಹೇಳ್ತಾ ಈತನ ಕಥೆಯನ್ನು ನಾನು ಮುಗಿಸ್ತೇನೆ.